ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಂ. ನಗರದ ಗಗನ್ ಮಹಲ್ ಹತ್ತಿರವಿರುವ ಕಂದಕವನ್ನ ಮೇಲಿಂದ ಮೇಲೆ ಸಾರ್ವಜನಿಕರು ಕಸ ಹಾಕಿ ಮಲಿನ ಮಾಡುತ್ತಿದ್ದರು. ಆದ್ದರಿಂದ ಜಿಲ್ಲಾಧಿಕಾರಿಗಳು ಟೂರಿಸಂ ಇಲಾಖೆಯಿಂದ 1.5 ಕೋಟಿ ಮಂಜೂರಾಗಿರುವುದನ್ನ ತಿಳಿಸಿದ್ದರಿಂದ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ವತಿಯಿಂದ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಸ್ವಚ್ಛತಾ ಕಾರ್ಯ ಕೈಗೊಂಡರು. ಕೋಟಿಗಟ್ಟಲೆ ಫೀಸ್ನ ಬೇರೆ ಡಿಸ್ಟ್ರಿಕ್ಟ್ ಬಾಗಲಕೋಟೆದಾಗ ನಾವೇ ಯೂಸ್ ಮಾಡಿದ್ವಿ. ತಾಳಿಕೋಟಿನ ಕೆರೆ ಇಟ್ಟು ಅಲ್ಲೊಂದು ಐತೆ ಸರ್, ವಿದ್ಯಾವಾಳ ತಾಳಿಕೋಟೆ ಕೆರೆ ಇಷ್ಟಪಟ್ಟಿದ್ದು ಸರ್. ಗದಗ ಹೋಗ್ಬಿಟ್ಟಿಗೆ ಮಾಡಿದ್ದು ಇಲ್ಲಿ ನಮ್ಗೆ ಇದು ಇರುತ್ತೆ ಇತ್ತಂದ್ರೆ ಫುಲ್ ಬರ್ತದೆ. 1 ವರ್ಷ ಆಗಿದೆ ಬರ್ತೀವಿ ಮರಿಬೇಕು ಮಾಡಬೇಕ್ರಿ. ಅದು ಕನ್ಫರ್ಮ್ ಮಾಡಬೇಕಾಗುತ್ತೆ. ಈಗ ನೋಡ್ತೀವಿ ಕೊಳಚೆ ನೀರು ಬರ್ತದೆ ಸರ್, ಆ ಕಣ್ಣೀರು ಮಾಡಿ ಅದು ದಯವಿಟ್ಟು ಈ ಕಡೆ ಬರುತ್ತೆ. ಬಟ್ ಎರಡು ಕನೆಕ್ಷನ್ ಇಲ್ಲಲ್ಲ, ಎಲ್ಲಿ ಆದರೆ ಮತ್ತೆ ಬರ್ಬೋದಿಲ್ಲ. ನೋಡಿ ಗಪ್ಪು ವಾಸನೆ ಬರ್ತದೆ ಖಂಡಿತ. ಇದು ಕೊಳಚೆ ನೀರು ನೋಡಿ ಎಷ್ಟು ಗಪ್ಪು ಬರ್ತದೆ. ಬಂದ್ ಬರೀ ಇವು ಪ್ಲಾಸ್ಟಿಕ್ ಎಲ್ಲ
ಈ ಕಸ ಇಷ್ಟಲ್ಲಿ ಗುಡಿಯವರಿಗೆ ಹೋಗ್ಬೇಕು ಇಲ್ಲಿ ನಾವು ವಾರ ಸರ್ ಈಗ ಇದನ್ನು ತರಿಸಿ ಗ್ಲಾಸ್ ಮಾಡ್ತೀವಿ ಸರ್ ನೋಡಿದ್ರೆ ಒಂದು 2-3 ತಾಸು ಕ್ಲಿಯರ್ ಮಾಡ್ತೀವಿ ನೆಕ್ಸ್ಟ್ ಅಂದರೆ ಪೂರ ಹೋಗಬಾರ್ದು सर मालूम मस्किटो इन्सेक्ट ओके बट ಇಲ್ಲ ಸರ್ ಅವು ಕಸ ಹಾಕ್ತಿತ್ತು ಕಸದಿಂದ ನಮಗೆ ಇದು ಕಸ ಸರ್ ಮಾಡಿ ನಿಗುತ್ತೆ ಕೆಮಿಕಲ್ ಏನು ಮಾಡ್ತಾರೆ ಸರ್ ಒಳಗೆ ಬೋಟ್ಲಿ ಹೋಗಿಲ್ಲ ಕ್ಲೀನ್ ಮಾಡಬೇಕು ನೀರು ಹೊರಗೆ ಆಮೇಲೆ ನಿಮ್ಗೆ ಏನಾರ ಕಸ ವೇಸ್ಟ್ ಮುಸುರಿ ಇರೋದು ನಮಗೆಲ್ಲ ಗಾಡಿ ಬರುತ್ತೆ ಗಾಡಿ ಕೊಟ್ಟು ಗಾಡಿ ಇದು ಮಾಡಿ ಹಾಕಿ ಗಾಡಿ ಕಸ ಹಾಕಿ ಅದು ಯಾರಾದ್ರೂ ಕೊಟ್ಟು ಬಿಡಬೇಕು ನಾವು ಮತ್ತೆ ಸರ್ ಕೊಡಲೇಬೇಕು ಸರ್ ಇದಿಲ್ಲ ಹಾಕೋಣ ಅಂತ ಹೇಳ್ತೀರಾ ಇದು ಒಂದು ಟ್ರೀ ಹಾಕೋಣ ಸೀಡು ಸಿಗುತ್ತೆ ಅದು ಇದು ಪ್ಲಾಂಟೇ ಸಿಗುತ್ತೆ ಸರ್ ಸಸಿ ಸಿಗುತ್ತೆ ಸರ್. ಎಲ್ಲಿ? ಈಗ ನಾವು ತರಿಸ್ಬೋದು ಸರ್ ಇದನ್ನು ಬಾಬು ಟ್ರೀ ಇದೆ ಸರ್ ಇಲ್ಲಿ ಸಸಿಗಳು ಈಗ ಎಸ್ಟಿಮೇಟ್ ಇದೀಗ ಆಗಿದೆ ಅಲ್ಲವಾ ಪ್ರಮುಖ ಸ್ಥಳದಲ್ಲಿ ಇರುವ ಗಗನ್ ಮಹಾಳೆ ನರಸಿಂಹ ದೇವಾಲಯ ಮತ್ತು ವಿವಿಧ ಸ್ಥಳಗಳನ್ನು ಪರಿಶೀಲನೆ ಮಾಡಿದ್ವಿ. ಇಲ್ಲಿ ನಡೆದ ಇರುವ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ನಾವು ವೀಕ್ಷಣೆ ಮಾಡಿದ್ದೀವಿ. ಈಗಾಗಲೇ ಮಾನ್ಯ ಕರ್ನಾಟಕ ಸರ್ಕಾರದಿಂದ ನಮಗೆ ನಿನ್ನೆ ಗಗನ್ ಮಹಾಳ್ ಕಂತಕ ಅಭಿವೃದ್ಧಿಗಾಗಿ 1.5 ಕೋಟಿಯಷ್ಟು ಅನುದಾನವನ್ನು ನಮಗೆ ಒದಗಿಸಿ ಆಡಳಿತಾತ್ಮಕ ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಹೇಗೆ ಆ 1.5 ಕೋಟಿಯನ್ನು ಸದುಪಯೋಗ ಮಾಡಿಕೊಳ್ಳುವುದೆಂಬುದರ ಬಗ್ಗೆ ಇವತ್ತು ಚರ್ಚೆಯನ್ನು ಮಾಡಿದ್ದೀವಿ. ಅದೇ ರೀತಿ ಇಲ್ಲಿ ನರಸಿಂಹ ದೇವಸ್ಥಾನ ಅಲ್ಲಿ ಬಂದು ಇಲ್ಲಿನ ವ್ಯವಸ್ಥೆ ಬಗ್ಗೆ ಕೂಡ ನಾವು ನೋಡಿದ್ದೀವಿ. ಆದರೆ ನಮಗೆ ತುಂಬಾ ಬೇಜಾರಾಗುವುದೇನೆಂದ್ರೆ ಬಹಳಷ್ಟು ಕಸಗಳನ್ನು ಈ ಕಂದಕ ಒಳಗಡೆ ಮಂದಿ ಬೀಸಾಕ್ತಾ ಇದ್ದಾರೆ, ನಮ್ಮ ವಿಜಯಪುರ ನಗರದ ಮಂದಿ. ಆದರೆ ಅದು ಟೆಂಪಲ್ಗೆ ಬರುವವರು ಇರಲಿ ಅಥವಾ ಹೊರಗಿನವರು ಇರಲಿ, ರೋಡಲ್ಲಿ ಹೋಗುವವರು ಇರಲಿ, ಕಂದಕವನ್ನು ಒಂದು ಕಸದ ತೊಟ್ಟಿ ತರ ಬಳಕೆ ಮಾಡ್ತಾ ಇದ್ದಾರೆ. ಅದರಿಂದ ಇಲ್ಲಿ ವಾತಾವರಣ ಕೆಟ್ಟು ಹೋಗುತ್ತದೆ. ಸೊ ನೀರು ಹಾಳಾಗುವುದು ಮಾತ್ರ ಇಲ್ಲ, ಅಲ್ಲಿ ಇರುವ ಪಕ್ಷಿಗಳಿಗೆ ಕೂಡ ಬಹಳ ತೊಂದರೆ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ನಾವು ಈ ದೇವಸ್ಥಾನ ಆಡಳಿತ ಮಂಡಳಿ ಅವರಿಗೆ ಕಟ್ಟುನಿಟ್ಟಾಗಿ ನಾವು ತಿಳಿಸಿದೀವಿ, ಎಲ್ಲ ಸರಿಪಡಿಸಬೇಕು, ಯಾರು ಒಳಗಡೆ ಕಸ ಹಾಕಳದೆ ನೋಡಿಕೋಬೇಕು. ಅದೇ ರೀತಿ ಮಹಾನಗರ ಪಾಲಿಕೆ ಆಯುಕ್ತರು ನಮ್ಮೊಂದಿಗೆ ಇದ್ದಾರೆ, ಅವ್ರಿಗೂ ಹೇಳಿದ್ವಿ ಹೊರಗಿಂದ ಯಾರಾದ್ರೂ ಕಸವನ್ನು ಬೀಸಾಕಿದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಹೇಳಿ. ಸೊ ನಾನು ವಿಜಯಪುರ ನಗರ ಮಂದಿ ಹತ್ರ ಕೇಳಿಕೊಳ್ಳುವುದು, ಯಾವುದೋ ಈ ಒಂದು ಕಂದಕ ಇರಲಿ ಅಥವಾ ಬಾವಿ ಕಲ್ಯಾಣಿ ಇರಲಿ, ದಯವಿಟ್ಟು ಕಸಗಳನ್ನು ಅಲ್ಲಿ ಬೀಸಾಕೋದು ಬೇಡ. ಮಾಡಿದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ನಾವು FIR ಮಾಡುವ ಪರಿಸ್ಥಿತಿ ಆಗುತ್ತೆ. ನೆಕ್ಸ್ಟ್ ಈ ಒಂದು ಗಗನ್ ಮಹಾಳ್ ಆನಂದ್ ಮಹಾಳ್ ಇಲ್ಲಿ ನಾವು ಟೂರಿಸಂ ಡಿಪಾರ್ಟ್ಮೆಂಟ್ ಮತ್ತೆ ಊಡಾ ವತಿಯಿಂದ ಕೂಡ ಅಭಿವೃದ್ಧಿ ಮಾಡ್ತೀವಿ. ಆನಂದ್ ಮಹಾಳ್ ಮುಂದೆ ಇರುವ ಉದ್ಯಾನವನವನ್ನು ನಗರಾಭಿವೃದ್ಧಿ ಪ್ರಾಧಿಕಾರದವರು ಅಭಿವೃದ್ಧಿ ಮಾಡುವುದಾಗಿ ಈಗ ನಮ್ಮೊಂದಿಗೆ ಇರುವ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಡಾಂಬಳ ಅವರು ಹೇಳಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಮಾಡಿ ಈ ಒಂದು ವಿಜಯಪುರದಲ್ಲಿ ಟೂರಿಸಂಗೆ ನಾವು ಬಹಳಷ್ಟು ಆದ್ಯತೆ ಕೊಡ್ತೀವಿ. ಥ್ಯಾಂಕ್ ಯು. ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಸಮಸ್ಯೆ ಬರ್ತದೆ, ಡೆವಲಪ್ಮೆಂಟ್ ಮಾಡಬೇಕಿತ್ತು, ಅವ್ರದ್ದು ಸಮಸ್ಯೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅದು ಪ್ರೊಸೀಜರ್ ಜಾಸ್ತಿ ಇರುತ್ತದೆ. ಈಗ ಅವರು ಪ್ರತಿಯೊಂದು ಡೆಲ್ಲಿಯಿಂದ ಪರ್ಮಿಷನ್ ತಗೊಳ್ಬೇಕನ್ನು ಹೇಳ್ತಾ ಇರ್ತಾರೆ. ಸೊ ಅವರದ್ದು ನಾವು ಫಾಲೋ ಅಪ್ ಮಾಡೋದು ನಮಗೆ ಸ್ವಲ್ಪ ಚಾಲೆಂಜಿಂಗ್ ಆಗಿದೆ. ಸೊ ಇವತ್ತು ಕೂಡ ನಾವು ಸ್ವಚ್ಛತಾ ಕಾರ್ಯಕ್ರಮ ಮಾಡಬೇಕಾದ್ರೆ ಅವರ ಪ್ರಾಪರ್ಟಿಲೇ ನಾವು ಮಾಡೋದು. ಆದ್ರೂ ಕೂಡ ಅವರು 7 ಗಂಟೆಗೆ ಎಲ್ಲ ಮಂದಿ ಬಂದು ಕಾಯ್ದ್ರು ಕೂಡ ಅವರು ಬಂದಿಲ್ಲ. ಸೊ ಈ ತರ ಕೆಲವೊಂದು ಲೈಕ್ ನಾನ್ ಕೋಆಪರೇಷನ್ ಇರುವುದರಿಂದ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಇದ್ರ ಬಗ್ಗೆ AC ಡಿಪಾರ್ಟ್ಮೆಂಟಿನ ಹಿರಿಯ ಅಧಿಕಾರಿಗಳಿಗೆ ನಮ್ಮ ಸರ್ಕಾರದ ಹಿರಿಯ ಅಧಿಕಾರಿಗಳ ಮುಖಾಂತರ ನಾನು ಪತ್ರ ಬರೆಯಲಿದ್ದೀನಿ. ಬಿಜಾಪುರ ಬಹುತೇಕ ಗಲೀಜಾಗಿರೋದು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಒಂದು ಪ್ರಾಪರ್ಟಿಯಲ್ಲಿ
ಕೋಟೆಗುಡ್ಗ ಸುತ್ತಮುತ್ತ ಅವೆಲ್ಲ ಕ್ಲೀನ್ ಆದ್ರೆ ಕ್ಲೀನ್ ವಿಜಯಪುರ ಆಗುತ್ತೆ. ಅದು ಆ ನಿಟ್ಟಿನಾಗ ಏನ್ ಜಿಲ್ಲಾಡಳಿತ? ಅದೇ ನೀವು ಹೇಳಿದಾಗ ನಮ್ಮ ಪ್ರಾಪರ್ಟಿ ಆದ್ರೆ ಕಾರ್ಪೊರೇಷನ್ ಪ್ರಾಪರ್ಟಿ, ಕಂದಾಯ ಇಲಾಖೆ ಪ್ರಾಪರ್ಟಿ ಆದ್ರೆ ನಾವು ಮಾಡಬಹುದು. ಈಗ ASI ಪ್ರಾಪರ್ಟಿ ಅವರೇ ಮೇಂಟೈನ್ ಮಾಡಬೇಕಾಗುತ್ತೆ. ಸರಿ, ಅಭಿವೃದ್ಧಿ ಮಾಡುವುದು ಅವರದೇ ಜವಾಬ್ದಾರಿ ಇರುತ್ತದೆ. ಆದ್ರೂ ನಾವು ಈಗ ಅವರ ಆಸ್ತಿಯಲ್ಲಿ ಕೂಡ ನಾವು ಸ್ವಚ್ಛತಾ ಕಾರ್ಯಕ್ರಮ ಎಲ್ಲ ಮಾಡಕ್ಕೆ ನಾವು ಸಿದ್ಧರಿದ್ದೀವಿ. ಇವತ್ತು ಕೂಡ ಮಾಡಿದ್ದೀವಿ. ಅದಕ್ಕೆ ಅವರು ಕೋಆಪರೇಷನ್ ಕೊಟ್ರೆ ನಾವು ಖಂಡಿತ ಮಾಡ್ತೀವಿ, ತೊಂದರೆಗಳು. ಹೌದು, ಬೋಟಿಂಗ್ ಮಾಡೋದು ಪ್ಲಾನ್ ಅಲ್ಲಿ ಇದೆ. ಸೊ ಅದಲ್ಲದೆ ಉದ್ಯಾನವನ ಮಾಡೋದು, ಸಾರ್ವಜನಿಕರಿಗೆ ಬೇಕಾಗಿರುವ ಮೂಲಭೂತ ಸೌಕರ್ಯ ಮಾಡಿಕೊಡೋದು, ಕುಡಿಯುವ ನೀರು, ಟಾಯ್ಲೆಟ್, ಮತ್ತೆ ಕೆಲವೊಂದು ಅಂಗಡಿಗಳು ಮಾಡುವುದು, ಇದೆಲ್ಲ ಕೂಡ ಪ್ಲಾನ್ ಅಲ್ಲಿ ಇದೆ. ಸಾರ್ವಜನಿಕರ ಸಹಕಾರ ತುಂಬಾ ಅವಶ್ಯಕತೆ ಇದೆಲ್ಲ. ಬರೀ ಅಧಿಕಾರಿಗಳು, ರಾಜಕೀಯ ವ್ಯಕ್ತಿಗಳ ಮೇಲೆ ಹೇಳಿಬಿಟ್ಟು ಹೋಗಿಬಿಡ್ತಾರೆ. ಬಟ್ ಸಾರ್ವಜನಿಕರು ಸಹಕಾರ ಕೊಟ್ರೆ ಮಾತ್ರ ಸ್ವಚ್ಛತೆ ಇರಲಿ. ಅಥವಾ ಈಗ ನೋಡಿ, ಯಾರೋ ಪೈಪ್ ಅನ್ನು ಒಡೆದಿದ್ದಾರೆ, ಕುಡಿಯುವ ನೀರಿನ ಪೈಪ್ ಅನ್ನು. ಸೊ ಅದು ನೀರೆಲ್ಲ ಹಾಳಾಗಿ ಹೋಗ್ತಾ ಇದೆ. ಯಾರೋ ಒಬ್ಬ ವ್ಯಕ್ತಿ ಮಾಡಿ ತಪ್ಪಿಗೆ ಈ ರೋಡ್ ಫುಲ್ ಗಲೀಜಾಗಿಬಿಟ್ಟಿದೆ. ಸೊ ಸಾರ್ವಜನಿಕರು ತಮ್ಮ ಒಂದು ಜವಾಬ್ದಾರಿಯನ್ನ ಅರ್ಥ ಮಾಡಿಕೊಂಡು ಸಹಕರಿಸಿದ್ರೆ ಮಾತ್ರ ಸಿಟಿ ಅಭಿವೃದ್ಧಿ ಆಗುತ್ತೆ. ಆಮೇಲೆ ವಿಜಯಪುರದಲ್ಲಿ 3 ದಿವಸ ಚಳಿ, ರೆಡ್ ಅಲರ್ಟ್ ಘೋಷಣೆ ಆಗಿದೆ. ಅಂದ್ರೆ ಯಾವ ತರ ಪ್ರಿಕಾಷನ್ ನೋಟಿಸ್ ಕೂಡ ಬರುತ್ತೆ. ಅದೇ ನಾವು ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ. ಲೈಕ್ ಈ ಕೋಲ್ಡ್ ವೇವ್ ಅನ್ನು ಹೇಗೆ ಎದುರಿಸುವುದನ್ನು ಹೇಳಿ. ಸೊ ಸಾರ್ವಜನಿಕರು ಮುಂಜಾಗ್ರತಾ ಕ್ರಮಗಳು ಕೈಗೊಳ್ಳಬೇಕು. ಆದ್ರೆ ಅವರ ಒಂದು ತಲೆ, ಕಿವಿ ಇದೆಲ್ಲ ಕೂಡ ಕವರ್ ಮಾಡಿಕೊಂಡು ಓಡಾಡಬೇಕು. ಅದೇ ರೀತಿ ಬೆಳಿಗ್ಗೆ ಬೇಗ ಹೊರಗಡೆ ಹೋಗೋದು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಇದೆಲ್ಲ ಸ್ವಲ್ಪ ತಿಳುವಳಿಕೆಯನ್ನು ನೀಡಿದೀವಿ. ಸೊ ಸಾರ್ವಜನಿಕರು ಅದನ್ನು ಲೈಕ್ ತಿಳ್ಕೊಂಡು ಬಿಟ್ಟು ಸ್ವಲ್ಪ ಮುಂಜಾಗ್ರತೆ ಆಗಿದ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. 3 ದಿನ ಸದ್ಯಕ್ಕೆ. ಇವತ್ತು ಏನು ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಗಗನ್ಮಹಲ್ ಹತ್ತಿರತಕ್ಕಂಥ ಕಂದಕವನ್ನ ಪ್ರಾಚ್ಯವಸ್ತು ಇಲಾಖೆ ಏನೋ ಒಂದು ಮಾಲೀಕತ್ವದ ಕಂದಕ್ಕಿದೆ. ಸುಮಾರು ವರ್ಷದಿಂದ ತಮ್ಮೆಲ್ಲ ಗೊತ್ತಿದೆ. ಹಂಗೆ ಮೇಲಿನ ಮೇಲೆ ಸಾರ್ವಜನಿಕರು ಗಲೀಜು ಮಾಡ್ತಾ ಇದ್ದಾರೆ. ಸಾಕಷ್ಟು ದಿನಗಳಿಂದ ತಾವೆಲ್ಲ ಹಿಂದೆಲ್ಲ ಬೋಟಿಂಗ್ ಮಾಡ್ತಾ ಇದ್ರು. ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಿತ್ತು. ಜನರೆಲ್ಲ ವಾಯು ಹೊರಗೆ ಬರ್ತಾ ಇತ್ತು ನಾವು ಕೇಳ್ಪಟ್ಟಿದ್ವಿ. ಆ ಪ್ರಕಾರ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಕಂದಕ್ ಬಗ್ಗೆ ಮೇಲಿನ ಮೇಲೆ ಹೇಳ್ತಾ ಇರೋದ್ರಿಂದ మన ಜಿಲ್ಲಾಧಿಕಾರಿಗಳು ಈಗಾಗಲೇ ಟೂರಿಸಂ ಇಲಾಖೆಯಿಂದ 1.5 ಕೋಟಿ ರೂಪಾಯಿ ಮಂಜೂರಾಯಿತು ಅಂತ ತಿಳಿಸಿದ್ದಾರೆ. ಅದೇ ರೀತಿ ನಾವು ಇವತ್ತು ಪಾಲಿಕೆಯಿಂದ ಮತ್ತು ಜಿಲ್ಲಾಡಳಿತ ವತಿಯಿಂದ ಎಲ್ಲ ಇಲಾಖೆ ಅಧಿಕಾರಿಗಳು ಮತ್ತು ಪಾಲಿಕೆ ಎಲ್ಲ ಅಧಿಕಾರಿ ಸಿಬ್ಬಂದಿಗಳನ್ನ ಇವತ್ತು ಈ ಕಂದಕವನ್ನು ಕ್ಲೀನ್ ಮಾಡೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಮುಂಬರುವ ದಿನಗಳು ಸಹಿತ ಇದನ್ನೇ ನಾವು ಹೀಗೆ ನೀಟಾಗಿ ಇಟ್ಕೊಂಡು ಸಾರ್ವಜನಿಕರು ಒಂದು ಒಳ್ಳೆ ವಾತಾವರಣ ಕಲ್ಪಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸಾರ್ವಜನಿಕರು ಸಹಿತ ಈ ಥರ ಏನು ಪೂಜಾ ಸಾಮಗ್ರಿ ಇರ್ಬೋದು, ಹೂವು, ತೆಂಗಿನಕಾಯಿ, ಈ ಥರ ಮೆಟೀರಿಯಲ್ಸ್ ಎಲ್ಲ ಹಾಕ್ಲಾರ್ದೆ ಒಂದು ಒಳ್ಳೆ ಉತ್ತಮ ವಾತಾವರಣಕ್ಕೆ ಕೈ ಜೋಡಿಸ್ಬೇಕಂತ ನಾನು ಕೇಳ್ತಾ ಇದ್ದೀನಿ. ಡೆವಲಪ್ಮೆಂಟ್ ಆಗ್ತಲ್ಲ ಅಂತ ತಿಳ್ಕೊಂಡು ಬಹಳ ಆರೋಪಗಳು, ಆಕ್ಷೇಪಗಳು ಬಹಳ ಇದ್ದು. ಆ ಪ್ರಕಾರ ಮನೆ ಜಿಲ್ಲಾ ಉಸ್ತುವಾರಿ ಸಚಿವರು, ಮನೆ ಶಾಸಕರು, ಜಿಲ್ಲಾಧಿಕಾರಿಗಳು ಈಗ ಟೂರಿಸಂ ಇಲಾಖೆಯಿಂದ ಅನುದಾನ ಮಂಜೂರು ಮಾಡಿಸಿ ಈ ಕಾಮಗಾರಿ ಕೈಗೊಳ್ತಾ ಇದ್ದಾರೆ. ಶಾರ್ಟ್ಲಿ ತಕ್ಕೋತಾರೆ. ಜೊತೆಗೆ ಇದನ್ನು ಇಲ್ಲೆಲ್ಲ ಗಿಡ ಗಂಟಿ ಬೆಳೆದ್ರಿಂದ ಇದು ಹಂಗೆ ಜನ ಎಲ್ಲ ಬಂದು ಕಸ ಹಾಕ್ತಾ ಇದ್ರು. ಈಗ ನಾವು ಸ್ವಚ್ಛತೆ ಮಾಡ್ಬೇಕಂತ ತಿಳ್ಕೊಂಡು ನಾವು ಪಾಲಿಕೆಯಿಂದ ಒಂದು ಮುಂದಾಲೋಚನೆ ಮಾಡಿ ಒಂದು ಪ್ಲಾನ್ ಮಾಡಿಕೊಂಡು ಇದು ಸಂಪೂರ್ಣವಾಗಿ ಸ್ವಚ್ಛ ಮಾಡಿ ಇದೇ ತರ ನೀಟಾಗಿ ಮೇಂಟೈನ್ ಮಾಡಲಿಕ್ಕೆ ನಾವು ಕ್ರಮ ಕೈಗೊಳ್ತೀವಿ. ಜೊತೆಗೆ ಸಾರ್ವಜನಿಕರು ಸಹಿತ ಇನ್ನು ಮುಂದೆ ಈ ತಮ್ಮ ಮಾಧ್ಯಮದ ಮೂಲಕ ಯಾರು ಕಸ ಹಾಕಬಾರ್ದು, ನಗರ ಸ್ವಚ್ಛತೆ ಕೈ ಜೋಡಿಸ್ಬೇಕಂತ ನಾನು ಕೇಳ್ತಾ ಇದ್ದೀನಿ. ಈಗ ನಾವು ಕೂಡಲೇ ಕೆಲಸ ನಮ್ಮದು ಪಾಲಿಕೆಯಿಂದ ಕಂಪ್ಲೀಟ್ ಸ್ವಚ್ಛತೆ ಮಾಡಿ ಒಂದು ಸಾರ್ವಜನಿಕ ಉತ್ತಮ ವಾತಾವರಣ ಕಲ್ಪಿಸಬೇಕಂತ ನಾವು ಒಂದು ಪ್ಲಾನ್ ಮಾಡ್ಕೊಂಡಿದ್ವಿ. ಜೊತೆಗೆ ಟೂರಿಸಂ ಇಲಾಖೆಯಿಂದ ಈಗಾಗಲೇ ತಮ್ಮ ಜಿಲ್ಲಾಧಿಕಾರಿ ಹೇಳಿದ್ದಾರೆ 1.5 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿ ತೆಗೆದು ಅವರ ಟೆಂಡರ್ ಪ್ರಕ್ರಿಯೆ ಅಥವಾ ಯಾವುದೋ ಒಂದು ಕಾಮಗಾರಿ ಕೈಗೊಳ್ಳಲಿಕ್ಕೆ ಸಾಹೇಬರು DC ಸಾಹೇಬರು ಒಂದು ಕ್ರಮ ಕೈಗೊಳ್ಳಿ ತಿಳಿಸಿದ್ದಾರೆ. ಈಗೇನು ಅಮೌಂಟ್ ಬಂದಿದೆ ಈ ಅಮೌಂಟ್ ಸಂಬಂಧಪಟ್ಟಂಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಏನು ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಮಾನ್ಯ ಶಾಸಕರು ಡಿಸ್ಕಸ್ ಮಾಡಿ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಮಾನ್ಯ ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಕ್ರಮ ಕೈಗೊಳ್ಳಬೇಕು ಮತ್ತು ನಾವು ಕೈಗೊಳ್ತೀವಿ. ಇಲ್ಲ, ಆ ಥರ ಏನಿಲ್ಲ. ಒಂದೇನು ನಮ್ಮಲ್ಲಿ ನಗರ ಸ್ವಚ್ಛತೆ ಇರ್ಬೋದು, ನಗರದ ಅಭಿವೃದ್ಧಿ ಇರ್ಬೋದು, ಏನು ಅತಿಕ್ರಮಣ ಇರ್ಬೋದು, ಮತ್ತು ಏನು ವಾಹನ ಸಂಚಾರಿ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ಬೀದಿ ವ್ಯಾಪಾರಸ್ಥರಿಗೆ ಅವ್ರಿಗೆ ಕುತ್ಕೊಳ್ಳಿಕ್ಕೆ ಒಂದು ಒಳ್ಳೆ ಸುಸಜ್ಜಿತವಾದ ವಾತಾವರಣ ಕಲ್ಪಿಸಿ ಒಂದು ವೆಂಡಿಂಗ್ ಝೋನ್ ಡಿಕ್ಲೇರ್ ಮಾಡಿರ್ಬೋದು. ಏನು ಇವತ್ತು ಐತಿಹಾಸಿಕ ನಗರ ಇದೆ, ಈ ನಗರದ ಸೌಂದರ್ಯೀಕರಣ ಸಂಬಂಧಪಟ್ಟಂಗೆ ಒಂದು ಅತಿಕ್ರಮಣ ಇರ್ಬೋದು, ಆಮೇಲೆ ಸ್ವಚ್ಛತೆ ಇರ್ಬೋದು, ನಾವು ಪಾಲಿಕೆಯ ಒಂದು ಕರ್ತವ್ಯ ಆ ಪ್ರಕಾರ ನಾವು ಮಾಡ್ತಾ ಇದ್ವಿ. ಇಲ್ಲ, ಡ್ಯೂಟಿ. ಬಟ್ ಇಷ್ಟೆಲ್ಲ ಕೆಲಸ ಆಗಲಿಕ್ಕೂ ಸಹಿತ ಎಲ್ಲ ಜನಪ್ರತಿನಿಧಿಗಳು, ಎಲ್ಲ ಸಾರ್ವಜನಿಕರು ಸಹಿತ ಬಹಳ ನಮಗೆ ಸಹಕಾರ ಮಾಡ್ತಿದ್ದಾರೆ. ಯಾಕಂದ್ರೆ ಅತಿಕ್ರಮಣ ತೆರವುಗೊಳಿಸೋ ಸಂದರ್ಭ ತಾವು ನೋಡ್ತಾ ಇರ್ಬೋದು, ತಾವು ಸಹಿತ ಮಾಧ್ಯಮದಲ್ಲಿ ಸಾಕಷ್ಟು ಬಾರಿ ತಾವು ಗಮನಿಸಿದ್ರಿ. ನಾವು ನೋಟಿಸ್ ಕೊಟ್ಟ ಮೇಲೆ ಅವರು ಸಹಿತ ಸ್ವಯಂ ಪ್ರೇರಿತ ತಕೊಂಡು ನಮಗೆಲ್ಲ ಬಹಳ ಸಹಕಾರ ಕೊಡ್ತಾ ಇದ್ದಾರೆ. ಅವರೆಲ್ಲರೂ ನಾವು ಸಾಕಷ್ಟು ಬಾರಿ ಈಗಾಗಲೇ ಅಭಿನಂದನೆ ಸಲ್ಲಿಸಿದ್ದೀವಿ.
ಮುಂಬರುವ ದಿನಗಳು ಸಹಿತ ಅವರು ಅತಿಕ್ರಮಣ ಮಾಡಿ ಕಟ್ಕೊಂಡು ಸ್ಟಾಪ್ ಮಾಡಬೇಕು. ಅವಾಗ ಇನ್ನೂ ಒಳ್ಳೆ ಡೆವಲಪ್ಮೆಂಟ್ ಇನ್ನೂ ಕಣ್ಣಿಗೆ ಕಾಣ್ತದೆ. ಅದಕ್ಕಾಗಿ ಇಟ್ಸ್ ಡ್ಯೂಟಿ. ಬಟ್ ಎಲ್ಲ ಜನಪ್ರತಿನಿಧಿ ಸಹಕಾರ ಮತ್ತೆಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳು, ಸಾರ್ವಜನಿಕರು, ಮಾಧ್ಯಮದವರು ಎಲ್ಲ ಸಹಕಾರನೇ ಇದೆಲ್ಲ ಕೆಲಸ ಆಗ್ತಾ ಇದೆ. ಮುಂಬರುವ ದಿನಗಳು ಸಹಿತ ಇನ್ನೂ ನಾವು ಸಾಕಷ್ಟು ಪ್ಲಾನ್ ಮಾಡ್ಕೊಂಡಿದ್ವಿ. ಅದಕ್ಕೆಲ್ಲರೂ ಸಹಿತ ಸಹಕಾರ ಕೊಡಬೇಕು ಅಂತ ಕೇಳ್ತಾ ಇದ್ದೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.